ಹಲೋ. ಹಲೋ ನಮಸ್ಕಾರಮ್ಮ ತಾಯಿ. ಸರ್, ನಮಸ್ತೆ ಸರ್. ನಾನು ಮೈಸೂರು ತಾಲೂಕಿಂದ ನಾನು ಲಾಸ್ಟ್ ವೀಕ್ ನಿಮಗೆ ಕಾಲ್ ಮಾಡಿದ್ದೆ. ನಾವು ಮೈಸೂರು ಜಿಲ್ಲೆಯವರು, ಕೆಆರ್ನಗರ ತಾಲೂಕು ಪಕ್ಕ ಹಳ್ಳಿಯಿಂದ ಮಾತಾಡ್ತಾ ಇರೋದು. ನಮಸ್ಕಾರಮ್ಮ ನಾವು ತಾಯಿ. ಕೇಳಿಸ್ತಿದ್ಯಾ ಸರ್? ಹೇಳಮ್ಮ ತಾಯಿ, ಕೇಳಿಸ್ತಾ ಇದೆ. ಅದೇ ನಾವು ಒಂದ್ ಕೆಲ್ಸದ ವಿಚಾರವಾಗಿ ನಿಮ್ಮ ಹತ್ರ ಕೇಳಿದ್ವಿ. ಆವಾಗ ಓಕೆಮ್ಮ. ನೀವು 9 ಗುರುವಾರದ್ದು ಹೇಳ್ಕೊಟ್ಟಿದ್ರಿ ಸರ್, ಹೆಂಗ್ ಪೂಜೆ ಮಾಡ್ಬೇಕು ಏನು ಅಂತ. ಹೌದಮ್ಮ. ಆದ್ರೆ ನಾನು ಒಂದ್ ಕೆಲ್ಸಕ್ಕೆ ಹಾಕೊಂಡು ಅಪ್ಲಿಕೇಶನ್ ಹಾಕಿದ್ದೆ ಸರ್. ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದೆ ಅಂತಾನು ನಿಮ್ಮ ಹತ್ರ ಹೇಳಿದ್ದೆ ನಾನು. ಓಕೆ. ಅವಾಗ ನೀವು ಅದಾದ್ಮೇಲೆ ಇವತ್ತು ಗುರುವಾರ, ಈಗ 21ನೇ ತಾರೀಕು ನಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದಿದೆ ಸರ್. ನಾನು ಯಾವ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದೆ ಅದ್ರಲ್ಲಿ. ನೀವ್ ಯಾವ ಈಗ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ರೆ ಅದೇ ಕೆಲಸ ಸಿಗ್ತಾ ಇವಾಗ ವೆರಿಫಿಕೇಶನ್ ಬಂದಿದೆನಾ? ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದಿದ್ದಾರೆ. ವೆರಿಫಿಕೇಶನ್ ಆದ್ಮೇಲೆ ಇಂಟರ್ವ್ಯೂ ತಗೊಂತಾರೆ ಸರ್. ಅದೇ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಓಹೋ. ಓಕೆ ಓಕೆ ಓಕೆ. ಹಾ, ಹ್ಮ್. ಅದಕ್ಕೇನೆ ನಿಮ್ ಹತ್ರ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕಾಲ್ ಮಾಡಿದ್ದೆ ಸರ್. ಹೌದಮ್ಮ, ಖುಷಿನಮ್ಮ ಇವಾಗ? ಹಾ ಸರ್, ಖುಷಿ ಆಗ್ತೈತೆ. ಇಂಟರ್ವ್ಯೂಗೆ ಹೋದಷ್ಟೇ, ಅಟೆಂಡ್ ಮಾಡ್ದಷ್ಟೇ ಆಗ್ತೈತೆ ಸರ್ ವೆರಿಫಿಕೇಶನ್ ಅಲ್ಲೂ. ಹೌದಮ್ಮ. ಇಲ್ಲಮ್ಮ, ಅದ್ ಯಾವತ್ ಕರೆದಿದಾರಮ್ಮ? ಯಾವಾಗ ಹೋಗೋದು? ಈಗ ಗುರುವಾರ ಸರ್, 21ನೇ ತಾರೀಕು. 21ನೇ ತಾರೀಕಿಗೆ ಗುರುವಾರ ದಿವಸನೇ ಕರೆದಿದಾರ? ಹಾ ಸರ್. ನೋಡಮ್ಮ, ಅವತ್ತೇ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ, ಅವತ್ತೇ ರಾಯರ ಸನ್ನಿಧಾನದಲ್ಲಿ ಇರ್ತೀನಿ. ನೀವ್ ಅಂದುಕೊಂಡಿದ್ದು ಗುರು ರಾಘವೇಂದ್ರ ಸ್ವಾಮಿ ಅವರು ಈಡೇರಿಸ್ತಾರೆ. ಇದು ನಿಮ್ಗೆ ಕೆಲಸ ಫಿಕ್ಸ್ ತಾಯಿ. ಅರ್ಥ ಆಯ್ತಮ್ಮ? ನೀವೇನು ಮನಸ್ಸಲ್ಲಿ ಅಂದುಕೊಂಡು ಇವತ್ತು ರಾಯರಿಗೆ 9 ವಾರದ ಪೂಜೆಯನ್ನು ಮಾಡ್ತಾ ಇದ್ದೀರಾ ನೋಡಿ, ಅದು ಖಂಡಿತ. ಯಾಕಂದ್ರೆ ರಾಯರ್ ಇದಾರೆ ತಾಯಿ. ರಾಯರ್ ಇದ್ದಾರೆ ಅಂತಂದು ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು. ಕಂದ, ನಾನು ಯಾವಾಗ್ಲೂ ನಿಮ್ಮ ಜೊತೆ ಇರುತ್ತೇನೆ, ಸದಾ ನಿನ್ನ ಜೊತೆ ಇರುತ್ತೇನೆ, ನೀನು ಚಿಂತಿಸಬೇಡ. ನಿನಗೆ ಏನಾದ್ರೂ ಕಷ್ಟ ಅಂತ ಬಂದ್ರೆ ನನ್ನ ಹೆಸರನ್ನು ಕೂಗು ಅಂತ ರಾಯರ್ ಹೇಳಿದ್ದಾರೆ ತಾಯಿ. ಹಾ ಸರ್. ಖಂಡಿತಮ್ಮ. ಇವ್ ಖುಷಿ ಆಯ್ತಮ್ಮ ತಾಯಿ? ಖುಷಿಯಾಗಿದೆ ಸರ್. ನಾವು ಕೆಲಸ ಎಲ್ಲ ಇಂಟರ್ವ್ಯೂ ಎಲ್ಲ ಮುಗ್ದು ಆಫರ್ ಲೆಟರ್ ಬಂದ ತಕ್ಷಣ ಬಂದು ನಿಮ್ಮನ್ನ ಬೆಂಗಳೂರಲ್ಲೇ ನಾನು ಜಯನಗರದಲ್ಲಿ ರಾಯರ ಮಠದಲ್ಲೇ ಮೀಟ್ ಮಾಡ್ತೀನಿ ಸರ್ ನಿಮ್ಗೆ. ಖಂಡಿತಮ್ಮ ತಾಯಿ. ಬಂದ ಮೇಲೆ ನೀವು ನನಗೆ ಫೋನ್ ಮಾಡಿ, ಖಂಡಿತ ಮೀಟ್ ಮಾಡ್ತೀನಂತ. ನನ್ನನ್ನು ಮೀಟ್ ಮಾಡೋ ಅವಶ್ಯಕತೆ ಇಲ್ಲ ತಾಯಿ. ಒಂದು ಮಾತು ಹೇಳ್ತೀನಿ ನೋಡಿ, ರಾಯರ ಕೃಪೆ, ರಾಯರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನಿಮ್ಗೆ ಬಿಡು ಸಿಕ್ಕರೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ರಾಯರ ಮಠ ಎಲ್ಲಿ, ಬೃಂದಾವನ ಎಲ್ಲಿ ಇರುತ್ತೋ ಅಲ್ಲಿ ರಾಯರ್ ಇರುತ್ತಾರೆ. ಸರಿ ಸರ್, ಆಯ್ತು. ಅದಕ್ಕೆ ಮಾಡ್ತಿದೀವಿ ನಾವು. ಖಂಡಿತಮ್ಮ ತಾಯಿ, ತುಂಬಾ ಖುಷಿ ಆಯ್ತು ನನಗೆ. ಅದೇ ರೀತಿಯಾಗಿ ಇನ್ನು ಏನು ಭಕ್ತಿಯಿಂದ ಎಷ್ಟು ಪೂಜೆ ಮಾಡ್ತೀರಾ ಅಷ್ಟು ನಿಮ್ಗೆ ಬೇಗ ಅನುಗ್ರಹ ಮಾಡ್ತಾರೆ. ಸರಿ ಸರ್, ಆಯ್ತು. ನೀವು ಹೇಳ್ದಂಗೆನೆ ನಾವು ಮಾಡ್ತಾ ಇದೀವಿ. ರಾಯರ್ ನಮ್ಗೇನೆ ಅನುಗ್ರಹ ಮಾಡ್ತಾ ಇದ್ದಾರೆ ಸರ್. ಅದ್ ನಮ್ಗೆ ತಿಳ್ಕೊಳಕ್ಕೂ ಆಗ್ತಾ ಇಲ್ಲ. ಅದು ಹೆಂಗೆ ಅಂದ್ರೆ ಸಸ್ಪೆನ್ಸ್ ಆಗ್ಬಿಟ್ಟಿತ್ತು. ನಾನು ಇವತ್ತು ಸುಮ್ನೆ ಕೂತಿದ್ದವಳು, ಮೇಲ್ ಚೆಕ್ ಮಾಡಿದಾಗ ಮೇಲ್ ಬಂತು, ಇದೇನಪ್ಪ ಸಡನ್ ಆಗಿ ಹಿಂಗಾಗ ಇದು ತರ ಬಂದಿದೆಯಲ್ಲ ಅನ್ಬಿಟ್ಟು ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡ್ದೆ. ನೋಡಿದ ತಕ್ಷಣ ಏನ್ ಗುರುವಾರನೇ ಬಂದ್ಬಿಟ್ಟಿದೆ ನಂಗೆ ವೆರಿಫಿಕೇಶನ್. ಅದ್ರಲ್ಲಿ ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬೇಕು. ಏನಿದು ಗುರುವಾರನೇ ಬಂದ್ಬಿಟ್ಟೈತಲ್ಲಪ್ಪ ಇದು. ಅದೇ ಅಮ್ಮ, ರಾಯರ ಮಹಿಮೆ ಅಮ್ಮ. ರಾಯರ ಪವಾಡ ಅಂದ್ರೆ ಅದು ನೋಡು. ಅದು ರಾಯರ ವಾರ ಗುರುವಾರನೇ ಬಂದಿದೆ ಅಂದ್ರೆ ನಿಮ್ಗೆ ಖುಷಿಯ ಯೋಗ ಇರೋ ದಿನನೇ ಸಿಕ್ಕಿದೆ ಸರ್ ನನಗೆ. ನೋಡಮ್ಮ, ಅವತ್ತಿನ ದಿನದಲ್ಲಿ ನಾನು ರಾಯರ ಸನ್ನಿಧಾನದಲ್ಲಿ ಹೋಗಿರ್ತೀನಿ, ರಾಯರ ಉರುಳು ಸೇವೆ ಮಾಡ್ತೀನಿ ಅಂತಾನು ಕೇಳಿದ್ದೆ. ಖಂಡಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಾನು ಪಾದಯಾತ್ರೆ ಮಾಡೋದ್ರಿಂದ ಮತ್ತೆ ಉರುಳು ಸೇವೆನೂ ಕೂಡ ಮಾಡ್ತಾ ಇದ್ದೀನಿ. ಅದು ನನಗೋಸ್ಕರ ಅಲ್ಲ, ರಾಯರ್ ಭಕ್ತಾದಿಗಳಿಗೋಸ್ಕರ ಮಾಡ್ತಾ ಇದ್ದೀನಿ ತಾಯಿ. ಖಂಡಿತ ಒಳ್ಳೇದಾಗ್ಲಿ. ತುಂಬಾ ಖುಷಿ ವಿಚಾರದಲ್ಲಿ ಹೇಳಿದಿರಿ. ಆದ್ರೆ ಕೆಲಸ ಸಿಕ್ತು ಅಂತ ಹೇಳಿ ನೀವು ರಾಯರಿಗೆ ಪೂಜೆ ಮಾಡೋದು ಬಿಡಬಾರ್ದು ತಾಯಿ. ಅರ್ಥ ಆಯ್ತಾ? ಇಲ್ಲ ಇಲ್ಲ ಸರ್. ರಾಯರಿಗೆ ಇವಾಗ ಏನ್ ಕೆಲಸ ಸಿಕ್ಕಿದೆ, ಇನ್ನು ಹೆಚ್ಚಿನ ರೀತಿಯಾಗಿ ನೀವು ಪೂಜೆ ಮಾಡಿ, ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ ತಾಯಿ. ಸರಿ ಸರ್, ಆಯ್ತು. ತುಂಬಾ ಖುಷಿ ಆಯ್ತು. ಯಾವ್ರಮ್ಮ ನಿಮ್ದು? ಮೈಸೂರು ಅಂತ ಹೇಳಿದ್ರಲ್ವಾ? ಮೈಸೂರು ಪಕ್ಕ ಸರ್, ನಮ್ದೊಂದು ಹಳ್ಳಿ. ಮೈಸೂರು ಪಕ್ಕದಲ್ಲಿ ಹಳ್ಳಿ. ಆಯ್ತಮ್ಮ ತಾಯಿ, ಒಳ್ಳೇದಾಗ್ಲಿ. ವಿಶ್ ಯು ಆಲ್ ದ ಬೆಸ್ಟ್ ಅಮ್ಮ ನಿಮ್ಮ ಹೊಸ ಕೆಲಸಕ್ಕೆ. ಓಕೆನಾ ತಾಯಿ? ಥ್ಯಾಂಕ್ ಯು ಸರ್. ಓಕೆ ಅಮ್ಮ ತಾಯಿ, ಮತ್ತೆ ನಾನು ಬಿಡುವಿದ್ದ ಕರೆ ಮಾಡ್ತೀನಿ ತಾಯಿ ಅಮ್ಮ. ಸರಿ ಸರ್, ಆಯ್ತು.